Hey gentlemen. ವೈಲೆಂಟ್ ಆದ್ರ ಕಂದ ರಾಮ ನಾವು ವೈಲೆಂಟ್ ಆದ ರಾವಣ ಕಂದ ರಾವಣ. ನಮಸ್ತೆ ಮಾತು ಬ್ರದರ್, ಇದೆಲ್ಲ ಡಿ ಬಾಸ್ ಅವರಿಂದ. ಇದು ಡಿ ಬಾಸ್ ಅವರು ಒಂದು ದನ ಸಾಕೋರ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವ್ ಯಾರು ಸರ್? ನಾವು ಒಬ್ಬ ಆರ್ಡಿನರಿ ರೈತ. ಒಬ್ಬ ರೈತ ಅನ್ನೋದ್ಕಿಂತ ಒಬ್ಬ ದನ ಸಾಕ್ತಿವಿ ಅನ್ನೋದು ಒಂದು ಖುಷಿ ಇದೆ. ಆ ದನ ಸಾಕೋರ್ಗೆ ಒಂದು ಬೆಲೆ ಕೊಟ್ಟು ಇವತ್ತು ಡಿ ಬಾಸ್ ಅವರು ಇವತ್ತು ಒಂದು ಫೋನ್ ಮಾಡಿ, ಸಂದೀಪ್ ಹಂಗೆ ದನ ಕಟ್ಟಪ್ಪ ಒಂದು ನಿಮ್ ಗೊಂತಲ್ಲಿ ಇರ್ಲಿ ಅಂದ್ರೆ, ಇದು ಡಿ ಬಾಸ್ ಅವ್ರ ಗೊಂತು, ಅವ್ರ ಗೊಂತಲ್ಲಿ ನಾನ್ ಬಂದ್ ಕಟ್ಟಿರೋದು. ಇದು ದಶಪುಟ್ಟಣ್ಣವ್ರು ಅವ್ರಿಗೆ ಅಂತ ಒಂದು ಸೀಮಿತ ಇಟ್ಟಿರೋ ಗೊಂತು ಇದು. ಸೊ ಅವ್ರ ಗೊಂತಲ್ಲಿ ನಂದು 4 6 ಇದೆ, ಇನ್ ಮಿಕ್ಕಿದೆಲ್ಲ ಅವ್ರದೇ. ಕಾಂಕ್ರೇಜ್ ಎತ್ಕೊಳ್ಳೋ ಅವ್ರದೇ, ಆಮೇಲೆ ಪುಂಗ್ನೂರ್ ಎತ್ಕೊಳ್ಳೋ ಅವ್ರವೇ. ಸೊ ಅವರಿಂದ ನಮ್ಗೆ ಇದು ಬ್ರದರ್, ಇದು ಹೌದು ನಮ್ಮ ಇದು 6 ಬ್ರದರ್. ಬ್ರದರ್ ಅದು ಕಾಂಕ್ರೇಜ್ ಅಂತ ರಾಜಸ್ಥಾನ್, ಮೂಲತಃ ರಾಜಸ್ಥಾನ್ ತಳಿ. ಅದು ರಾಜಸ್ಥಾನ್ ಕಡೆ, ಹರಿಯಾಣ ಕಡೆ ಸಿಗುತ್ತೆ. ಸೊ ಅದು ನಮ್ಮ ದೇಶಿ ಬ್ರೀಡ್, ಇಂಡಿಯನ್ ಬ್ರೀಡ್. ಸೊ ಆ ಕಡೆ ನಮ್ ಕಡೆ ಯಾವ ತರ ಹಳ್ಳಿಕಾರ ಎತ್ಕೊಳ್ಳೋ ಮೂಲ ತಳಿ ಅಂದ್ರೆ ಆ ಕಡೆ ಅದು ಆ ಮೂಲ ತಳಿ. ಸೊ ಇದು ಏನು ಅಂದ್ರೆ ಅದು 8 ಮಿಲ್ಕ್ ಬರುತ್ತೆ, ಕಂಪ್ಲೀಟ್ ಇಟ್ಸ್ ಇಂಡಿಯನ್ ಬ್ರೀಡ್. ಆಮೇಲೆ ಮನುಷ್ಯರು ಮಾತನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಏಕೈಕ ಇದರಲ್ಲಿ ಒಂದು ಕೌ, ಆಮೇಲೆ ಒಂದು ಹಸ್ಗಳಲ್ಲಿ ಒಂದು ಜಾತಿ ಅಂದ್ರೆ ಅದು ನಮ್ಮ ಮನುಷ್ಯರು ಭಾವನೆನ, ಮನುಷ್ಯರು ಬೆವ್ರನ್ನ, ಮನುಷ್ಯರು ಮಾತನ್ನ ಅರ್ಥ ಮಾಡ್ಕೊಳ್ಳೋ ಒಂದು ತಳಿ ಅಂದ್ರೆ ಅದು ಕಾಂಕ್ರೇಜ್. ಸೊ ಅದು ನಮ್ಮ ಇಂಡಿಯನ್ ಬ್ರೀಡ್, ನಮ್ಮ ದೇಶಿ ತಳಿ. ನಮ್ಮ ಡಿ ಬಾಸ್ ಅವರು ಅದನ್ನ ಪ್ರೀತಿಯಿಂದ ರಾಮ ಲಕ್ಷ್ಮಣ ಅಂತ ಹೆಸರಿಟ್ಕೊಂಡೆ ಅದನ್ನ ಕರುವಿಂದ ಸಾಕ್ತಾ ಇದ್ದಾರೆ. ಅದು ಅವ್ರ ದೊಡ್ಡತನ. ರಾಮ ಲಕ್ಷ್ಮಣ ಅಂತಾನೆ ಹೆಸರಿರೋದು. ರಾಜಸ್ಥಾನದಲ್ಲಿ ಎಲ್ಲಾ ಸ್ಟೇಟ್ ತಳಿಗಳು ಇದೆ. ಕಾಂಕ್ರೇಜ್ ಇದೆ, ಕಾಂಗೇಯಂ ಇದೆ, ಪೊಂಗ್ನೂರ್ ಇದೆ, ದೇವಣಿ ಇದೆ, ಎಲ್ಲಾ ತರ ತಳಿಗಳು ಸಾಕಿದ್ದಾರೆ ಡಿ ಬಾಸ್ ಅವರು. ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ದೇಶಿ ತಳಿಗಳಿಗೆ. ಅದು ಅವ್ರಿಗೆ ಗೊತ್ತು. ನಿಮ್ಗೆ ಗೋಪ್ರೇಮಿ ಅವರು, ಆಮೇಲೆ ಪ್ರಾಣಿ ಪ್ರಿಯ. ಸೊ ಆ ವಿಷಯದಲ್ಲಿ ಎಲ್ಲಾ ತರ ಎತ್ಗಳು ಸಾಕಿದ್ದಾರೆ ಅವರು. ಅವರು ಈ ಸತಿ ಅವ್ರು ಹಾಕಿದ್ದಾರೆ. ಅವರು ಈ ಸತಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇದು ಟ್ರೈಲರ್, ಇನ್ನ ಪಿಕ್ಚರ್ ಅಭಿ ಬಾಕಿ. ನೆಕ್ಸ್ಟ್ ಟೈಮ್ ಅದು ಹಳ್ಳಿಕಾರ ಎತ್ಕೊಳ್ಳು ಅವರು ಕಟ್ತೀನಿ ಅಂತ ಹೇಳಿದ್ದಾರೆ. ಹೇಳೋದಲ್ಲ, ಅವರು ನೆರವೇರಿಸ್ಕೊಂಡು ಹೋಗ್ತಾರೆ. ಅವ್ರದೇ ಅದು ಗೊಂತಿದು. ಇದು ಒಂದು ಸ್ಟಾರ್ಟಿಂಗ್ ಗೊಂತು, ಮೊದಲನೇ ಗೊಂತು ಅನ್ನೋದು ಸೀಮಿತವಾಗಿ ನಮ್ಮ ಡಿ ಬಾಸ್ ಅವ್ರ ಗೊಂತಿದು. ಸೊ ಮುಂದಿನ ದಿನಗಳಲ್ಲಿ ಅವರು ಹಳ್ಳಿಕಾರ ಎತ್ಕೊಳ್ಳು, ಇವತ್ತು ಹಳ್ಳಿಕಾರ ಒಂದ್ ಜೊತೆ ಎತ್ತು ಅವ್ರ ಮನೇಲಿ ಇದೆ. ಅದು ಒಂದು ಒಳ್ಳೆ ಪ್ರಮಾಣದಲ್ಲಿ ಮೇಯಿಸಿ ಅವರು ಇನ್ನ ಕಾಂಪಿಟೇಷನ್ಗೆ, ಯಾಕೆಂದ್ರೆ ಅವ್ರ ಕಾಂಪಿಟೇಷನ್ ಬೇಡ ನಮ್ಮ ರೈತರಿಗೆ ಇದಾಗ್ಲಿ ಅಂತ, ಬಟ್ ಹೆಲ್ತಿ ಕಾಂಪಿಟೇಷನ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಫೋರ್ಸ್ ಮಾಡಿ ದಯವಿಟ್ಟು ಹಾಕ್ಬೇಕು ಅಂತ ಹೇಳಿ ನಮ್ಮ ರೈತರುಗಳು ನಾವು ಒತ್ತಾಯದ ಮೇರೆಗೆ ನೆಕ್ಸ್ಟ್ ಟೈಮ್ ಇಂದ ಹಳ್ಳಿಕಾರ ಎತ್ಕೊಳ್ಳನ್ನ ಕಟ್ತಾರೆ. ಪ್ಲಸ್ ಕಾಂಗೇಯಮು ಬರುತ್ತೆ, ಕಾಂಕ್ರೇಜು ಬರುತ್ತೆ. 4 ಜೊತೆ 5 ಜೊತೆ ಕಟ್ತಾರೆ. ನಾವೆಲ್ಲಾ ರೈತರುಗಳು ಸಪೋರ್ಟ್ ಮಾಡ್ತೀವಿ. ಒತ್ತಡದಲ್ಲಿ, ಐ ಮೀನ್ ಕೆಲ್ಸದ ಒತ್ತಡದಲ್ಲಿ ಇದ್ರು ಇವತ್ತು ನಮ್ಗೆ ರೈತರಿಗೆ ಕೊಡೋ ಬೆಲೆ, ಆಮೇಲೆ ನೋಡಿ ಜನಗಳು ಯಾವ ತರ ಬರ್ತಾರೆ, ಯಾವ ತರ ಅದು ಒಂದು ಡಿ ಬಾಸ್ ಇರೋ ಕ್ರೇಜ್. ಇಟ್ಸ್ ಅ ಟ್ರೆಂಡ್ ಸೆಟ್ಟರ್, ಟ್ರೆಂಡ್ ಮೇಕರ್. ಸೊ ನಿಮ್ಗೆ ಗೊತ್ತು, ಡಿ ಬಾಸ್ ಏನೇ ಮಾಡಿದ್ರು ಅದು ವಿಶೇಷವಾಗಿರುತ್ತೆ. ಸೊ ಆ ವಿಷಯದಲ್ಲಿ ನಮ್ಗೆ ಖುಷಿ ಇದೆ ಬ್ರದರ್. ಥ್ಯಾಂಕ್ ಯು. ಬ್ರದರ್, ನನ್ ಮುಖಾಂತರ ಅನ್ನಕ್ಕಿಂತ ಡಿ ಬಾಸ್ ಅವರ ನಿರ್ಧಾರ, ಅವ್ರ ಒಂದು ನಿರ್ಧಾರ ಅವ್ರ ಕಣ್ಣಲ್ಲಿ ತೋರಿಸಿದ್ನ ನಾವು ಕೈಯಲ್ಲಿ ಮಾಡ್ತೀವಿ. ಹಿಂಗ್ ಹೇಳಿದ್ರೆ, ಒಂದ್ ಮಾತು ಹೇಳಿದ್ರೆ ನಾವು ಮಾಡ್ತೀವಿ.
ಅದು ಡಿಬಲ್ಸ್, ಅದು ತೋರ್ಸ್ಕೊಡ್ಬೇಕು ಅಂದ್ರೆ ಡಿಬಲ್ಸ್. ಅನಿಮಲ್ ಹಸ್ಬೆಂಡ್ರಿಗೆನೆ ಅವರು ಟ್ರೆಂಡ್ ಮೇಕರ್, ಇದನ್ನ ಲೈಕ್ ಯಾವ ತರ ಹೇಳ್ಬೇಕಾದ್ರೆ ಬ್ರ್ಯಾಂಡ್ ಅಂಬಾಸಡರ್. ಹಳ್ಳಿಕಾರ್ ತಳಿ ಅನ್ನೋಕ್ಕಿಂತ ಇಡೀ ಅನಿಮಲ್ ಹಸ್ಬೆಂಡ್ರಿ, ಅನಿಮಲ್ಸ್ಗೆ ಇವತ್ತು ಏನೇನು ತಳಿಗಳು ಯಾವ ತಳಿಗಳು ಯಾವ ಸಾಕ್ತಿವೆ ಅದಕ್ಕೆಲ್ಲ ಇವತ್ತು ಒಂದು ಕೋಳಿ ಆಗ್ಲಿ, ಒಂದು ಕುರಿ ಆಗ್ಲಿ, ಒಂದು ಮೇಕೆ ಆಗ್ಲಿ, ಅದನ್ನ ಬೇರೆಯವರು ನನ್ನ ಟ್ರೆಂಡ್ ಸೆಟ್ಟರ್, ನಾನು ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಮ್ಮ ಭಾಷೆ ಅದನ್ನ ಫೀಲ್ ಮಾಡ್ತಾರೆ, ಅದನ್ನ ಒಂದು ಅನುಭವ ತಗೊಳ್ತಾರೆ, ಅದ್ರ ಬಗ್ಗೆ ಪ್ರಾಣಿ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡು ಅವರು ಸಾಕಿ ಅವರು ಪ್ರದರ್ಶನಕ್ಕೆ ತೋರಿಸೋ ವ್ಯಕ್ತಿ ಅವರು. ಅವರೇ ಬೇರೆ ತರ. ಯಾಕಂದ್ರೆ ಒಬ್ರು ಹೀರೋ ಅಂದ್ರೆ ಎಷ್ಟು ಬ್ಯುಸಿ ಆಗಿರ್ತಾರೆ, ಇವತ್ತು ಸಮಾಜಮುಖಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತು. ಆ ವಿಭಾಗದಲ್ಲಿ ಅಷ್ಟು ಫ್ರೀ ಮಾಡ್ಕೊಂಡು ಇವತ್ತು ದನನ ನಮ್ ರೈತರಿಗೆ ಪ್ರದರ್ಶನ ಮಾಡ್ಬೇಕು, ರೈತರಿಗೆ ತೋರಿಸ್ಬೇಕು. ಆಮೇಲೆ ಎಲ್ಲ ವೆರೈಟಿ ತಳಿಗಳು ಎಲ್ಲ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಪ್ಲಾನ್ ಇದೆ, ಮಾಡ್ಕೊಡ್ತಾರೆ. ಆದ್ರೆ ನಮ್ಮ ಕರ್ನಾಟಕ ತಳಿಗೆ ಅವರು ತೀರಾ ಪ್ರಾಮುಖ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಹಳ್ಳಿಕಾರ್ ಎತ್ಗಳನ್ನ ಸಾಕ್ತಾರೆ. ಬ್ರದರ್, ಆಮೇಲೆ ಅನ್ಕೊಂಡಿರೋ ತುಳ್ಳು ನೀವು ಇವತ್ತು ಬೆಂಗಳೂರು ಅದು ಹಳ್ಳಿನೇ. ಅವತ್ತಿನ ದಿನದಲ್ಲಿ ಪಾರಂಪರಿಕವಾಗಿ ಯಾರು ಕಟ್ಕೊಂಡ್ ಬಂದಿದ್ದಾರೆ, ಇವತ್ತು ಕಟ್ತಾ ಇದಾರೆ. ಬೆಂಗಳೂರು ಪೇಟೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ಅವ್ರು ಕಟ್ಕೊಂಡು ಬರ್ತಾ ಇದ್ದಾರೆ. ಮರವೆ ನಾರಾಯಣಪ್ಪ ಅವರಾಗ್ಲಿ, ಇವತ್ತು ತುಂಬಾ ಜನ ಇದ್ದಾರೆ. ನಮ್ಮ ಇದು ಗುಂಜೂರಲ್ಲಿ ಅಪ್ಪುರೆಡ್ಡಿ ಅಂತ, ಸಂದೀಪ್ ರೆಡ್ಡಿ ಅಂತ ಇದ್ದಾರೆ, ಆಲ್ನಾಯ್ಕೇಳಿ ಸಂತೋಷಣ್ಣ ಅಂತ ಇದ್ದಾರೆ. ಎಲ್ಲಾರು ಇವತ್ತು ಅವ್ರು ಬೆಂಗಳೂರು ಪೇಟೆಯಲ್ಲಿ ಎಷ್ಟೇ ಬಿಲ್ಡಿಂಗ್ಗಳಾಗಿ ಏನೇ ಆಗಿದ್ರು ಇವತ್ತು ದನಗಳು ಸಾಕಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಸಾಕ್ತಾ ಇದ್ದಾರೆ.